ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಹಾಗೆ ಬೇಗನೆ ಮಾಡ್ಕೋಬೋದು. ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು. ಇದಕ್ಕೆ ನಾನು ಮೊದಲು ಒಗ್ಗರಣೆಗೆ ನೋಡಿ ಇಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ 3 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ನೀವು 4 ಈರುಳ್ಳಿ ಕೂಡ ತೊಗೊಳ್ಬೋದು, ಚೆನ್ನಾಗಿರುತ್ತೆ. ನಾನಿವತ್ತು ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿ ಮಾಡುವಾಗ ಒಗ್ಗರಣೆ ಮಾಡ್ಕೊತೀವಲ್ಲ, ಅದಕ್ಕೆ ಯೂಸ್ ಮಾಡಲಿಕ್ಕೆ. ಬನ್ನಿ ಈಗ ರುಬ್ಲಿಕ್ಕೆ ಏನೇನು ಬೇಕು ನೋಡೋಣ. ರುಬ್ಲಿಕ್ಕೆ ನಾನಿಲ್ಲಿ 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಶುಂಠಿ ಪೀಸ್ ತೊಗೊಂಡಿದ್ದೀನಿ, ಹಾಗೆ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸಣ್ಣ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು 5 ಹಸಿಮೆಣಸಿಕಾಯಿ, 1 ಪಲಾವ್ ಎಲೆ, ಜಾವಿತ್ರಿ ಸ್ವಲ್ಪ ತೊಗೊಂಡಿದ್ದೀನಿ, ಹಾಗೆಯೇ 6 ಏಲಕ್ಕಿ, ಹಾಗೆ 8 ಲವಂಗ, 4 ಚಕ್ಕೆ ತೊಗೊಂಡಿದ್ದೀನಿ. ಬನ್ನಿ ಈಗ ರುಬ್ಲಿಕ್ಕೆ ಏನೇನು ಬೇಕು ಹಾಕೊಳ್ಳೋಣ. ಇದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಲ್ಲ ಸಣ್ಣದಾದ ಹಾಕೊಳ್ತಾ ಇದ್ದೀನಿ, ಹಾಗೆಯೇ 1 ಟೊಮೆಟೊ ಹೆಚ್ಚಿರೋದು, ಹಾಗೆಯೇ ಒಂದು 4 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಒಂದು 4 ಚಕ್ಕೆ, ಹಾಗೆ 8 ಲವಂಗ. ಇಲ್ಲಿ 6 ಏಲಕ್ಕಿ ತೊಗೊಂಡಿದ್ದೀನಲ್ಲ, ಇದರಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ, 2 ಒಗ್ಗರಣೆಗೆ ಹಾಕೋಣ ಅಂತ. ಹಾಗೆ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಟೈಮ್ನಲ್ಲೇ ಬಿರಿಯಾನಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕುಕ್ಕರ್ನಲ್ಲಿ ನಾನು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಅದಕ್ಕೆ 1 ಚಕ್ಕೆ, ಹಾಗೆ 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದೇ ಟೈಮ್ನಲ್ಲೇ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿಮೆಣಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ನೀವು 4 ತೊಗೊಳ್ಳಿ, ಚೆನ್ನಾಗಿರುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಸಾಲೆ ಕೂಡ ರುಬ್ಬಿದ ರೆಡಿಯಾಗಿದೆ. ಅದಕ್ಕೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆಯೇ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟ್ ರೆಡಿಯಾಗಿದೆ ಬಿರಿಯಾನಿಗೆ. ನೋಡಿ ಇಲ್ಲಿ ಈರುಳ್ಳಿ ಕೂಡ ಎಷ್ಟು ಬ್ರೌನ್ ಆಗಿದೆ. ನೀವು ಇನ್ನೂ ಕೂಡ ಬ್ರೌನ್ ಮಾಡ್ಕೋಬೋದು ಈರುಳ್ಳಿನ, ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ನಾನು ಇಲ್ಲಿ ರುಬ್ಬಿದ್ದ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಹಸಿ ಫ್ಲೇವರ್ ಎಲ್ಲ ಹೋಗಿಬಿಟ್ಟು ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ, ಅಲ್ಲಿ ತನಕ ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಅರ್ಧ kg ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಚಿಕನ್ ಕೂಡ ಚೆನ್ನಾಗಿದ್ರಲ್ಲೇ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆ, ಆಯಿತಾ. ಇದಕ್ಕೆ ಅರ್ಧ ಟೀ ಸ್ಪೂನು ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1/4 ಟೀ ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಅರಿಶಿನ ಪುಡಿ. ಇದಕ್ಕೆ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು, ಆಯಿತಾ. ಇದರಲ್ಲೇ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಬೇಕು, ಹಾಗೆಯೇ ಹಸಿ ಫ್ಲೇವರ್ ಎಲ್ಲ ಹೋಗಬೇಕು ಅದ್ರದ್ದು ಮಸಾಲೆದು. ಓಕೆ, ಇದಕ್ಕೆ ಹೆಚ್ಚಿದ 1 ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ಇದೇ ಟೈಮ್ನಲ್ಲೇ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದೇ ಲೋಟದಲ್ಲೇ ನಾನು ಅಕ್ಕಿಯನ್ನು ತೊಗೊಂಡಿರೋದು 2 ಲೋಟ. ಅದಕ್ಕೆ ನಾನು 4 ಲೋಟ ಕುದಿಯೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಲೋಟಗೆ ಹಾಕ್ಕೊಂಡಿದ್ದೀನಿ, 4ನೇ ಲೋಟನ ಈ ಥರ ಜಾರ್ನಲ್ಲಿರೋ ಖಾರನೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಉಪ್ಪು ಖಾರನೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ನೀವು ಗರಂ ಮಸಾಲ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ನಿಂಬೆ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ಸಣ್ಣದ ನಿಂಬೆಹಣ್ಣು. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿಯನ್ನು ಹಾಕಿದ್ದೀನಿ. ನೀವು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿಕಾಯಿನೇ ಜಾಸ್ತಿ ತೊಗೊಳ್ಳಿ. ನೋಡಿ ಈಗ ಅಕ್ಕಿಯನ್ನು ಕೂಡ ನೆನೆಸಿದ ಅಕ್ಕಿ, ಇದೊಂದು 20-30 ನಿಮಿಷ ನೆನೆದ್ರೆ ಸಾಕು. ನೋಡಿ ನೆನೆಸಿದ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಕುದಿಬೇಕು. ನೀವು ಇದೇ ಟೈಮ್ನಲ್ಲಿ 1 ಟೇಬಲ್ ಸ್ಪೂನು ಇಲ್ಲಾಂದರೆ 2 ಟೇಬಲ್ ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಕುದ್ದಾದ್ಮೇಲೆ ನಾನೀಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಈಗ 1 ವಿಷಲ್ ಆದಮೇಲೆ ಕುಕ್ಕರ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಮುಚ್ಚಳ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ರಾಯ್ತಾ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಹಾಗೆಯೇ ಈರುಳ್ಳಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಟೇಸ್ಟ್ಗೆ ಗರಂ ಮಸಾಲ ಪುಡಿ ಇಲ್ಲಾಂದರೆ ಚಿಕನ್ ಬಿರಿಯಾನಿ ಮಸಾಲ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು.
ಅದೆಲ್ಲ ಇಲ್ಲ ಅಂದರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬಿರಿಯಾನಿ. ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮೇನಾಗಿ ನಾನು ಯೂಸ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ನೋಡಿ. ಇದು ತುಂಬ ಡ್ರೈ ಆಗಿರೋದಿಲ್ಲ. ನಾನಿಲ್ಲಿ 4 ಲೋಟ ಕುದಿಯೋ ನೀರನ್ನು ಹಾಕ್ಕೊಂಡಿದ್ದೀನಲ್ವ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.